ಒಣ ಕೊಬ್ಬರಿ ಉಂಡೆ ಮಾಡಲು ಈ ಥರ ಬಟ್ಲು ಕೊಬ್ಬರಿ ಆದರೂ ತೊಗೋಬೋದು, ಗಿಟ್ಕ ಕೊಬ್ಬರಿ ಆದರೂ ತೊಗೋಬೋದು. ಚೆನ್ನಾಗಿ ಒರೆಸ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತರಿ ತರಿ ಇದೆ, ಇನ್ನೊಂದು ಸಲ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಅರ್ಧ ಭಾಗ ತೆಗೆದುಬಿಟ್ಟು ಇವಾಗ ಕುಟ್ಟಿ ಸಣ್ಣದಾಗಿ ರೆಡಿ ಮಾಡ್ಕೊಂಡಿರುವಂಥ ಬೆಲ್ಲವನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಲೇಯರ್ ಹಾಕೋದ್ರಿಂದ ನಾವು ಮಿಕ್ಸಿ ಮಾಡ್ಕೊಂಡಾಗೆ ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಕಡೆ ಸ್ವೀಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಸರಿ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ಈ ಉಂಡೆಗಳು ಮಾಡೋಕ್ಕೆ ಈ ಥರ ಶೇಪ್ಗಳಾದರೂ ಬಳಸ್ಕೋಬೋದು. ನಮ್ಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ಆ ಥರ ಬಳಸ್ಕೋಬೋದು. ಇದು ಯಾವುದು ಇಲ್ಲ ಅಂತಂದರೆ ಈ ಥರ ಒಂದು ಚಿಕ್ಕದು ಸ್ಟೀಲ್ ಬೌಲ್ ತೊಗೊಂಡು ಇದಕ್ಕೆ ಗೋಡಂಬಿ ಸ್ವಲ್ಪ ಗಸಗಸೆ ಹಾಕ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಕೊಬ್ಬರಿನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಅದು ದಪ್ಪ ಸೈಜಲ್ಲಿ ಬೇಕು ಅಂದರೆ ಅದ್ರ ತುಂಬ ಹಾಕ್ಕೋಬೇಕು. ಇಲ್ಲ ನಮಗೆ ಸ್ವಲ್ಪ ತೆಳು ಬೇಕಂದರೆ ಅರ್ಧಕ್ಕೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಸುತ್ತಲೂ ಮೇನ್ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಅದು ಓಪನ್ ಆದಾಗೆ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಇದನ್ನು ಕುಟ್ತಾ ಇರಬೇಕು. ಸ್ವಲ್ಪ ಮತ್ತೆ ಮಾಡಿಕೊಂಡು ಈ ಥರ ಲೂಸ್ ಮಾಡಿಕೊಂಡ್ರೆ ಆವಾಗ ಆರಾಮ್ಸೆ ಬರುತ್ತೆ. ಫಸ್ಟಿಗೆ ಮಾತ್ರ ಜೋರಾಗಿ ಕುಟ್ಟಬೇಕು, ಆಮೇಲೆ ಸ್ವಲ್ಪ ನಿಧಾನಕ್ಕೆ ಕುಟ್ಕೋಬೇಕು. ಇವಾಗ ಈ ಶೇಪಲ್ಲಿ ಇದು ರೆಡಿಯಾಗಿದೆ. ಇವಾಗ ಇದನ್ನು ನಾನು ರೌಂಡ್ ಶೇಪಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ತಾ ಇತ್ತು ಅಂತಂದ್ರೆಗಿನ ನಮಗೆ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಮೇಲೆ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ಅದು ಕೆಳಗಡೆ ರೌಂಡ್ ಶೇಪಲ್ಲಿ ರೆಡಿಯಾಗಿದೆ. ಯಾವುದೂ ಶೇಪ್ ಇಲ್ಲಪ್ಪ ಅಂದರೆ ಈ ಥರ ಉಂಡೆ ಶೇಪಲ್ಲೂ ಮಾಡ್ಕೋಬೋದು. ರೆಡಿ ಟು ಈಟ್ ಒಣ ಕೊಬ್ಬರಿ